ಇಂಥ ವೈರುಧ್ಯಗಳ ನಡುವೆ ಮಾನವ ಹಕ್ಕುಗಳನ್ನು ಎಲ್ಲ ರೀತಿಯಿಂದಲೂ ಕೂಡ ಒಬ್ಬ ಮನುಷ್ಯನಿಗೆ ಸಿಗಬೇಕಾದಂಥ ಜೀವಿಸುವ ಹಕ್ಕು, ಶಿಕ್ಷಣದ ಹಕ್ಕು, ಆರೋಗ್ಯದ ಹಕ್ಕು, ಆಹಾರದ ಹಕ್ಕು, ಉದ್ಯೋಗದ ಹಕ್ಕು, ಹೀಗೆ ವಿಭಿನ್ನವಾದಂಥ ಒಂದು ವ್ಯಕ್ತಿಯ ಕನಿಷ್ಠ ಜೀವನವನ್ನು ಸಾವಧಾನವಾಗಿ ಶಾಂತಿಯುತವಾಗಿ ನೆಮ್ಮದಿಗೆ ಮಾಡಲಿಕ್ಕೆ ಬೇಕಾದಂಥ ಆಲ್ ಪ್ರಿವಿಲೇಜಸನ್ನು ಕೊಡಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗಿಲ್ಲ. ಸಾಧ್ಯ ಆಗಿದೆಯಾ? ಈ ಡೆಮಾಕ್ರಸಿಗೆ ಸಾಧ್ಯ ಆಗಿದೆಯಾ? ಆಗಿದೆಯಾ? ಕಾನ್ಸ್ಟಿಟ್ಯೂಷನ್ ಇದೆ, ಬಟ್ ನಾವು ಎಕ್ಸಿಕ್ಯೂಟ್ ಮಾಡೋಂಥವ್ರು, ಇಂಪ್ಲಿಮೆಂಟ್ ಮಾಡೋಂಥವ್ರು ಸ್ವಾರ್ಥಪರರಾಗಿದ್ದೀವಿ, ಸ್ವಜನ ಪಕ್ಷಪಾತಿಗಳಾಗಿದ್ದೀವಿ. ಹಾಗಾಗಿ ಇನ್ನೂ ತಳಮಟ್ಟಕ್ಕೆ ಇಂಥ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಹ್ಯೂಮನ್ ರೈಟ್ಸ್ ವೈಲೇಷನ್ಗೆ ಬಂದಾಗ ನಾವು ಪೊಲೀಸ್ ಸ್ಟೇಷನ್ಗಳ ಮೇಲೆ ಕೈ ತೋರಿಸ್ತೀವಿ, ಪೊಲೀಸ್ ಇಲಾಖೆಗಳಲ್ಲಿ ಅಂತ. ಅದರ ಆಚೆಗೆ ಇನ್ನೂ ಅನೇಕ ಇಲಾಖೆಗಳಿದ್ದಾವೆ. ಕರಪ್ಷನ್ ಪ್ರಾಕ್ಟೀಸಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. ಏನು ಪೊಲೀಸ್ನವ್ರ ಥರ ಬೈಬೇಕು ಹೊಡಿಬೇಕು ಅಂತೇನಿಲ್ಲ, ಬೇರೆ ರೀತಿಯೂ ಕೂಡ ಈ ಪ್ರಾಕ್ಟೀಸಸ್ ನಾವು ಇವತ್ತು ಕೂಡ ಸ್ಟಿಲ್ ಇಟ್ಕೊಂಡಿದ್ದೀವಿ ಅಲ್ವಾ? ಒಬ್ಬ ಬಡವರು ಕೆಲಸ ಮಾಡಲಿಕ್ಕೆ ಅಲಿಸ್ತಾರೆ ಅಧಿಕಾರಿಗಳು, ಇಲಾಖೆಗಳು. ಗೊತ್ತಾ ನಿಮಗೆ? ಬಡವರು ಕೆಲಸ ಮಾಡಲಿಕ್ಕೆ ಅಲಿಸ್ತಾರೆ. ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ದ ಹ್ಯೂಮನ್ ರೈಟ್ಸ್. ದೇ ವಿಲ್ ಬಿಕಮ್ ಎನ್ ವಿಕ್ಟಿಮ್ಸ್ ಆಫ್ ಅನ್ ಆಫೀಸರ್ ಆರ್ ಅಫಿಷಿಯಲ್ಸ್ ಅಲ್ವಾ? ಇಂಥವುಗಳನ್ನೆಲ್ಲವೂ ಸೇರಿಕೊಂಡು ನಾವು ಹೋರಾಟ ಮಾಡ್ತೀವಿ ಅಂಥೇಳಿ ಈ ಒಂದು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆಯನ್ನು ಇಡೀ ರಾಜ್ಯಾದ್ಯಂತ ವ್ಯಾಪಕ ಮಾಡಿ, ಗಣೇಶ್ ಗೌಡರು ಮೂಲತಃ ಅಗರ್ಭ ಶ್ರೀಮಂತ ಏನಲ್ಲ, ಆತನೂ ಕೂಡ ಜೀವನಕ್ಕೆ ಏನಾದರೂ ದುಡ್ಕೋಬೇಕು, ತಿನ್ನಬೇಕು. ಇಂಥದ್ರೊಳಗಡೆ ಇಂಥ ಸಮಾಜಮುಖಿ ಚಿಂತನೆಯನ್ನು ಇಟ್ಟುಕೊಂಡು ಇಂಥ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನು ಮೆಚ್ಚಲಿಕ್ಕೆ ಹೋಗಲ್ಲ. ಸಮ್ ಆಫ್ ದ ಆರ್ಗನೈಸೇಷನ್ಸ್ ಆರ್ ಆಲ್ಸೋ ಬ್ಲಾಕ್ ಮೇಲಿಂಗ್, ವಿಕ್ಟಿಮೈಸಿಂಗ್ ಸಮ್ ಪೀಪಲ್. ಕೆಲವು ಸಂಘ ಸಂಸ್ಥೆಗಳು ಸುಮ್ಮನೆ ಶೋ ಕೊಡೋಕ್ಕೆ ಇರ್ತವೆ, ಅವರವರು ಚೆನ್ನಾಗಿ ಶೋ ಕೊಡೋಕ್ಕೆ. ಆದರೆ ಅಪರೂಪದ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಒಂದು ಸಂರಕ್ಷಣಾ ಸಂಸ್ಥೆ ನಮ್ಮ ಗಣೇಶ್ ಗೌಡರ ನೇತೃತ್ವದಲ್ಲಿ ಚೆನ್ನಾಗಿ ನಡೀಲಿ.